Friends, welcome back to our YouTube channel Commerce Today. ಇವತ್ತಿನ ಕ್ಲಾಸ್ದಾಗ BCom ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಒಳಗಿರೋ ಕನ್ಸೈನ್ಮೆಂಟ್ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನೋಡೋಣ ಅಂತ. ಇಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ದಾಗ ಕ್ಯಾಲ್ಕುಲೇಷನ್ ಅಬ್ನಾರ್ಮಲ್ ಲಾಸ್ ಇನ್ ಕೇಳ್ತಾರೆ, ಕ್ಲೋಸಿಂಗ್ ಸ್ಟಾಕ್ ಹೇಳ್ತಾರೆ. ಎರಡು ಅಕೌಂಟ್ ಹಾಕಿದ್ರೆ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಇವಾಗ ಫಸ್ಟ್ ಕ್ವಶನ್ ನೋಡೋಣ ಅಂತ. ಫಸ್ಟ್ ಕ್ವಶನ್ ಏನು ಹೇಳ್ಯಾರ, ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ಯಾರ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ತಗೊಂಡು ನಾವು ಅಬ್ನಾರ್ಮಲ್ ಲಾಸ್ನ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಕಂಡುಹಿಡಬೇಕಾಗುತ್ತೆ. ಫಸ್ಟ್ ಏನು ಹೇಳ್ಯಾರ, ಶುಗರ್ ಸಪ್ಲೈಡ್ ಆನ್ ಕನ್ಸೈನ್ಮೆಂಟ್ 13,000 kg at ₹15 per kg ಅಂತ ಹೇಳ್ಯಾರ. ಅಂದ್ರೆ ಶುಗರ್ ಸಪ್ಲೈ ಮಾಡ್ಯಾರ ಅವರು ಎಷ್ಟು 13,000 kg at ₹15, ಅಂದ್ರೆ 1 kg 15,000 ಅನ್ನೋಂಗ ಮಾಡ್ಯಾರ. ಸೊ 13 kg ಎಷ್ಟು ಆತಂತ ಫಸ್ಟ್ ನಾವು ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ packing and forwarding charges paid by the consignor ₹15,000. sugar stolen in transit 2,000 kg. ಇದು ನಮ್ದು ಓಕೆ. sugar sold by the consignee 9,000 kg at ₹20 per kg ಅಂತ ಹೇಳ್ಯಾರ. ಈಗ ಫಸ್ಟ್ ಒನ್ ಅಬ್ನಾರ್ಮಲ್ ಲಾಸ್ ಕಂಡಿಡ್ಕೊಂಡು ಆಮೇಲೆ ಕ್ಲೋಸಿಂಗ್ ಸ್ಟಾಕಿಗೆ ಹೋಗ್ಬೇಕು. ಏನಾದರೂ ಕ್ವಶನ್ನಾಗ ಸ್ಟೋಲನ್, ಟ್ರಾನ್ಸಿಟ್ ಅವ್ರ ಅಬ್ನಾರ್ಮಲ್ ಲಾಸ್ ಏನಾರು ಬಂದ್ರೆ ಅದು ನಮ್ದು ಟ್ರಾನ್ಸಿಟ್ ಮತ್ತು ಲಾಸ್ಟ್ ಅಂತ ಏನೋ ಬಂದ್ರೆ ಅದು ನಮ್ಗೆ ಅಬ್ನಾರ್ಮಲ್ ಲಾಸ್ ಇದ್ದಂಗೆ. ಸೊ ಅದನ್ನ ನಾವು ಹಚ್ಕೊಂಡು ಕಂಡು ಹಿಡ್ಕೋಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಅಂತ ತಗೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೊಂಡು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಮತ್ತೆ ಆಡ್ ಮಾಡಕ್ಕೆ ಅದಕ್ಕೆ ಪೋರ್ಷನ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಇವೆರಡು ಅಷ್ಟೇ ನಮ್ ಇರೋದು ಫಾರ್ಮೆಟ್ದಾಗ. ಫಸ್ಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಲಾಸ್ಟ್ ಅಂತ ಹಾಕೊಂಡು ಫಸ್ಟ್ ನಮ್ಗೆ ಕ್ವಶನ್ದಾಗ ಎಷ್ಟು ಅವರು ಯೂನಿಟ್ಸ್ ಕಳ್ಸ್ಯಾರ, 13,000 ಕಳ್ಸ್ಯಾರ, ₹50 ಅನ್ನೋಂಗೆ ಎರಡು ಇಂಟು ಮಾಡಿದ್ರೆ 1,95,000 ಬರುತ್ತೆ. ಅದಕ್ಕೆ ಇಂಟು ಮಾಡಕ್ಕೆ ಓಕೆ ಇಷ್ಟು ಗೊತ್ತಾಯ್ತಾ. ಫಸ್ಟ್ ಇದ್ರ ಇಂಟು ಮಾಡಿ ಈ ಅಮೌಂಟ್ ತೊಗೋಬೇಕು. 13,000 ಇಂಟು 15 ಮಾಡಿದ್ರೆ ನಮ್ಗೆ 1,95,000 ಸಿಗುತ್ತೆ. ಇವಾಗ ಇಂಟು ಕ್ವಶನ್ದಾಗ ಸ್ಟೋಲನ್ ಲಾಸ್ಟ್ ಅಂತ ಏನ ಬಂದ್ರೆ ಆ ಯೂನಿಟ್ನ ನಾವು ಇಲ್ಲಿ ಮೇಲೆ ಹಚ್ಕೋತೀವಿ ಇಂಟು ಮಾಡಕ್ಕೆ. ಓಕೆ, ನೆಕ್ಸ್ಟ್ ಡಿವೈಡ್ ಮಾಡಕ್ಕೆ ಫಸ್ಟ್ ಏನ ಅವ್ರೆಷ್ಟು ಯೂನಿಟ್ಸ್ ನಮ್ಗೆ ಕಳ್ಸ್ಯಾರೋ ಅದನ್ನ ನಾವು ಡಿವೈಡ್ ಮಾಡಕ್ಕೆ ಕೊಡ್ತೀವಿ. ಅಂದ್ರೆ 13,000 kg ಡಿವೈಡ್ ಮಾಡ್ತೀವಿ. ಇವಾಗ ಅಷ್ಟು ಮಾಡಿದ್ರೆ 1,95,000 ಇಂಟು 2 ಡಿವೈಡ್ ಬೈ 13,000 ಮಾಡಿದ್ರೆ 30,000 ಸಿಗುತ್ತೆ. ಇದು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್. ನೆಕ್ಸ್ಟ್ ಇನ್ನೂ ಐದು ಕೆಲಸ, ಪೋರ್ಷನ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಐತಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಿಗೆ ಅವರು ಪ್ಯಾಕೇಜ್ ಹಿಂಗ ಒಂದು ಎಕ್ಸ್ಪೆನ್ಸ್ ಕೊಟ್ಟಿರ್ತಾರೆ. ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್ ಆರ್ ಪೇಡ್ ಬೈ ದಿ ಕನ್ಸೈನರ್ ₹15,000 ಐತಿ. ಆ ಥರ ಅಮೌಂಟ್ ಏನಾರ ಎಕ್ಸ್ಪೆನ್ಸ್ ಅಮೌಂಟ್ ಇರ್ತಾವಲ್ಲ ಅದನ್ನ ಮೊದಲ ಹಚ್ಕೋಬೇಕು. ಓಕೆ, ಇವಾಗ ಇಂಟು ಮಾಡಕ್ ಸೇಮ್ ಮೇಲೆ ಏನು ತಗೋತೀವಲ್ಲ 2,000 ಡಿವೈಡ್ ಬೈ 13,000 ಬಟ್ ಸೇಮ್ ಇರುತ್ತೆ. ಕೆಳಗೆ ಮೇಲೆ ಇಂಟು ಡಿವೈಡ್ ಮಾಡಕ್ ಸೇಮ್ ಇರುತ್ತೆ, ಬಟ್ ಈ ಅಮೌಂಟ್ ಚೇಂಜ್ ಆಗುತ್ತೆ. ಇಲ್ಲೇ ನಾವು ಎಷ್ಟು ಗೂಡ್ಸ್ ಸೆಂಡ್ ಮಾಡ್ಯಾರ ಮತ್ತು ಎಷ್ಟು ಅಮೌಂಟ್ ಅಂತ ಎರಡು ಇಂಟು ಮಾಡಿದ್ರೆ ನಮ್ಗೆ ಇದು ಸಿಗುತ್ತೆ. ಬಟ್ ಇದು ನಾವೇನು ಹಚ್ಕೋತೀವಿ, ಇದು ಎಕ್ಸ್ಪೆನ್ಸಸ್ ಅಮೌಂಟ್ ಆಗಿರುತ್ತೆ. ಇವಾಗ 15,000 ಇಂಟು 2,000 ಡಿವೈಡ್ ಬೈ 13,000 ಮಾಡಿದ್ರೆ 2,000 ಇಷ್ಟು ಬರುತ್ತೆ. ಓಕೆ, ಈಗ ಇವನ್ನ ಎರಡು ಆ್ಯಡ್ ಮಾಡಿದ್ರೆ ಮುಗೀತು. ಇವಾಗ ಎರಡು ಆ್ಯಡ್ ಮಾಡಿ 32,308 ಇದು ನಮ್ದು ಅಬ್ನಾರ್ಮಲ್ ಲಾಸ್. ಸೇಮ್ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕೋತೀವಿ. ಈಗ ಅಬ್ನಾರ್ಮಲ್ ಲಾಸ್ ಆಯ್ತು, ಕ್ಲೋಸಿಂಗ್ ಸ್ಟಾಕ್ ಬರ್ತೀವಿ ಪರ್ಟಿಕ್ಯುಲರ್ ರುಪೀಸ್. ಇಲ್ಲಿ ಅಲ್ಲೇ ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಅಂತ ಹಚ್ಕೋತೀವಿ, ಇಲ್ಲೇ ಕಾಸ್ಟ್ ಆಫ್ ಗುಡ್ಸ್ ಅಟ್ ಕ್ಲೋಸಿಂಗ್ ಅಂತ ಹಚ್ಕೋತೀವಿ ಸೇಮ್. ಮತ್ತೆ ನೆಕ್ಸ್ಟ್ ಪೋರ್ಷನ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹಚ್ಕೊಂಡು ಫಸ್ಟ್ ಸೇಮ್ 13,000 ಇಂಟು 15 ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು 1,00,000. ಅವ್ರು ಕಳಿಸಿದ ಮೊದಲು ಎಷ್ಟು ಅಂತ ಹಚ್ಕೋತೀವಿ. ಇಲ್ಲಿ ಇಂಟು ಮಾಡಕ್ ನಮ್ಗೆ ಕ್ಲೋಸಿಂಗ್ ಯೂನಿಟ್ ಎಷ್ಟೈತಿ ಅನ್ನೋದು ಗೊತ್ತಿಲ್ಲ. ಸೊ ಕ್ಲೋಸಿಂಗ್ ಯೂನಿಟ್ ಕಂಡು ಹಿಡ್ಕೋಕ ನಮ್ಗೆ ಒಂದು ಫಾರ್ಮುಲಾ, ಕ್ಲೋಸಿಂಗ್ ಯೂನಿಟ್ ಇಸ್ ಈಕ್ವಲ್ ಟು ಕ್ವಶನ್ದಾಗ ಅವ್ರು ಎಷ್ಟು ನಮ್ಗೆ ಗುಡ್ಸ್ ಸೆಂಡ್ ಮಾಡ್ಯಾರ ಎಷ್ಟೈತಿ 13,000 ನಮ್ಗೆ ಅವರು ನಮ್ಗೆ ಕಳ್ಸ್ಯಾರ. ನೆಕ್ಸ್ಟ್ ಮೈನಸ್ ಅಬ್ನಾರ್ಮಲ್ ಲಾಸ್ ಮೈನಸ್ ನಾರ್ಮಲ್ ಲಾಸ್ ಮತ್ತು ಲೆಸ್ ಮೈನಸ್ ರಿಟರ್ನ್. ಒಳ್ಳೆ ಏನಾದರೂ ನಾವು ರಿಟರ್ನ್ ಅವ್ರು ಕಳಿಸಿವ ಅದನ್ನ ಹಚ್ಕೋಬೇಕು. ನೆಕ್ಸ್ಟ್ ಲೆಸ್ ಸೇಲ್ ಏನಾದರೂ ಮಾಡಿದ ಯೂನಿಟ್ ಕೊಟ್ರೆ ಅದನ್ನ ಲೆಸ್ ಮಾಡ್ಕೋಬೇಕು. ಇವಾಗ ಫಸ್ಟ್ ನಮ್ಗೆ ಅವ್ರ ಗೂಡ್ಸ್ ಎಷ್ಟು ಕಳಿಸಿದ್ದು ಚೆಕ್ ಮಾಡ್ಕೊಳ್ಳಿ. 13,000 kg ಅವ್ರು ನಮ್ಗೆ ಕಳಿಸ್ಯಾರ. ನೆಕ್ಸ್ಟ್ ಮೈನಸ್ ಅಬ್ನಾರ್ಮಲ್ ಲಾಸ್ ಅಂದ್ರೆ 2,000 kg ನಮ್ಗೆ
ಲಾಸ್ ಆಗೈತಿ. ರಿಟರ್ನ್ ಇಲ್ಲ, ನಾರ್ಮಲ್ ಲಾಸ್ ಇಲ್ಲ. ನೆಕ್ಸ್ಟ್ ಸೇಲ್ ಎಷ್ಟೈತಿ? 9000 kg ನಮಗ ಸೇಲ್ ಐತಿ. ಸೊ 13,000 ಮೈನಸ್ 2,000 ಅಬ್ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಇಲ್ಲ, ರಿಟರ್ನ್ ಇಲ್ಲ. ಸೊ ಅವನ್ನೆರಡು ಡ್ಯಾಶ್ 00 ಹಾಕೊಂಡು ಸೇಲ್ 9,000 ಯೂನಿಟ್ ನಾವು ಸೇಲ್ ಮಾಡ್ಯಾರ. ನಮಗೆ ಬಂದಿದ್ದು 2,000 ಯೂನಿಟ್ಸ್. ಇದು ನಮ್ದೇನಾಯ್ತು? ಕ್ಲೋಸಿಂಗ್ ಯೂನಿಟ್ಸ್ ಆಯ್ತು. ಇದನ್ನ ತಗೊಂಬಂದ್ ನಾವಿಲ್ಲಿ 2,000 ಹಚ್ಕೋತೀವಿ. ಕಳ್ಸಿದ್ದು ಎಷ್ಟೈತಿ ಯೂನಿಟ್? 13,000 ಮಾಡಿದ್ರೆ 1,95,000 ಇಂಟು 2,000 ಡಿವೈಡ್ ಬೈ 13,000 ಮಾಡಿದ್ರೆ ಇದು 30,000 ಬರುತ್ತೆ. ಓಕೆ, ನೆಕ್ಸ್ಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಸೇಮ್ ಪೋರ್ಷನ್ ಆಫ್ ನಾನ್ ರೆಕರಿಂಗ್ ಅಂತ ಹಚ್ಕೊಂಡು 15,000 ಐತಿ. ನಾನ್ ರೆಕರಿಂಗ್ ಇಂಟು 2,000 ಮೇಲೆ ಏನು ಇಂಟು ಮತ್ತೆ ಡಿವೈಡ್ ಮಾಡಿದ್ರೆ ಅದೇ ತಗೊಂಡು ಮಾಡ್ಕೊಂಡ್ರೆ ಮಾಡಿದ್ರೆ 2,308. ಎರಡು ಸೇಮ್ ಬರ್ಬೇಕಂತೇನಿಲ್ಲ, ಚೇಂಜಸ್ ಇರುತ್ತೆ. ಬಂದ ಆನ್ಸರ್ ನಮ್ದು ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಓಕೆ, ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಐತಿ. ಸೆಕೆಂಡ್ ಪ್ರಾಬ್ಲಮ್ ಅನ್ನು ನೋಡೋಣ ಅಂತ. Okay, Charu sent goods costing rupees 1 lakh to Jyoti on consignment basis ಐತಿ. Charu paid freight 3,000, insurance 2,000. During transit, 10% of the goods damaged. She sold 60% of the goods of rupees 80,000. Calculate closing stock and abnormal loss. ಸೇಮ್ ಆಗಲಿದೈತಿ, ಬಟ್ ಇಲ್ಲೇನೈತಿ ಪರ್ಸೆಂಟೇಜ್ ದ ಕೊಟ್ಟಾರ ಅಷ್ಟೇ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ರುಪೀಸ್ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಅಂತ ಹಚ್ಕೊಂಡು ನಮಗ ಇಲ್ಲಿ ಅವರು ಯೂನಿಟ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ದಾಗ ಕೊಟ್ಟರು. 1 lakh ಅಂತ ಡೈರೆಕ್ಟ್ ಕೊಟ್ಟಾರ. ಸೊ ನಾವು ಅದನ್ನ ಡೈರೆಕ್ಟ್ ತಗೋತೀವಿ. ಇಂಟು ಅಲ್ಲೇನ್ ತಗೋತಿದ್ವಿ ನಾವು? ಎಷ್ಟು ಡ್ಯಾಮೇಜ್ ಆಯ್ತು ಇಲ್ಲ ಎಷ್ಟು ನಮ್ಗೆ ಲಾಸ್ ಆಗೈತಿ, ಸ್ಟೋಲನ್ ಆಗೈತಿ ಅದನ್ನ ತಗೋತಿದ್ವಿ. ಬಟ್ ಇಲ್ಲಿ ಏನ್ ಹೇಳ್ಯಾರ ಅವರು? 10% ಅಂತ ಅವರ ಕೊಟ್ಬಿಟ್ಟಾರ, ಅಮೌಂಟ್ ಕೊಟ್ಟಿಲ್ಲ. ಸೊ ನಾವ್ ಏನ್ ಮಾಡ್ಕೋತೀವಿ? 10 ಇಲ್ಲಿ ಬಂದು ಅದ ಪರ್ಸೆಂಟೇಜ್ ನಾವ್ ಇಲ್ಲಿ ತಗೋತೀವಿ. 10 ಡಿವೈಡ್ ಬೈ 100 ಮಾಡ್ಕೊಂಡ್ರೆ ನಮ್ಗ ಆನ್ಸರ್ 10,000 ಸಿಗತ್ತೆ. ಇದು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಡೈರೆಕ್ಟ್ ಆತ. ನೆಕ್ಸ್ಟ್ ಪೋರ್ಷನ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಐತಿ. ಚಾರು ಪೇಡ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್ 2,000 ಐತಲ್ಲ, ಇವೆರಡೂ ಆಡ್ ಮಾಡಿದ್ರು. ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ನ ಎರಡು 3,000 ಪ್ಲಸ್ 2,000 ಮಾಡಿದ್ರೆ 5,000 ನಮ್ದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಂಟು ಮೇಲೆ ತಗೊಂಡಿರೋದೆ ಕೆಳಗೆ ತಗೋಬೇಕು. 5,000 ಇಂಟು 10% ಮಾಡಿದ್ರೆ 500 ಬರುತ್ತೆ. ಮಾಡಿದ್ರೆ 10,500. ಇದು abnormal loss. abnormal loss ಆತ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಚ್ಕೊಂಡು ಸೇಮ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲೇ ಕಾಸ್ಟ್ ಆಫ್ ಗುಡ್ಸ್ ಅಟ್ ಕ್ಲೋಸಿಂಗ್ ಅಂತ ಹಚ್ಕೊಂಡು ಫಸ್ಟ್ 1 lakh ಆಸ್ ಇಟ್ ಈಸ್. ಇಲ್ಲಿ ಯೂನಿಟ್ಸ್ ಕೊಟ್ಟಿಲ್ಲ, ಸೊ 1 lakh ಅವ್ರು ಡೈರೆಕ್ಟ್ ಅಮೌಂಟ್ ಕೊಟ್ಟಾರ. ಇಂಟು ನಮ್ಗ ಆಗಲ್ಲ ಏನ್ ಹೇಳಿದ್ವಿ, ಇಲ್ಲಿ ಆಗಲ್ಲ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ವಿ ಕ್ಲೋಸಿಂಗ್ ಯೂನಿಟ್ಸ್ ನ ಕಂಡು ಹಿಡ್ಕೋಕ. ಬಟ್ ಇಲ್ಲಿ ಅವ್ರು ಏನ್ ಮಾಡ್ಯಾರ? ಪರ್ಸೆಂಟೇಜ್ ದಾಗ ಕೊಟ್ಟಾರ. ಸೊ ನಾವ್ ಅವಾಗ ಏನ್ ಮಾಡ್ಕೋಬೇಕು? ಫಸ್ಟ್ ಕ್ವಶನ್ದಾಗ 2% ಐತಿ. ಏನೈತಿ? 10% ಡ್ಯಾಮೇಜ್ ಆಗಿದ್ದು ಕೊಟ್ಟಾರ, 60% ಸೆಲ್ ಆಗಿದ್ದು ಕೊಟ್ಟಾರ. ಸೊ ಅವ್ನ ಎರಡೂ ನಾವು ಇಲ್ಲೇ ಆಡ್ ಮಾಡ್ಕೋಬೇಕು. ಫಸ್ಟ್ ಏನೈತಿ? 60% ಸೇಲ್ ಮಾಡ್ಯಾರ. ನೆಕ್ಸ್ಟ್ 10% ಡ್ಯಾಮೇಜ್ ಆಗಿದ್ದೈತಿ.
ಮಾಡಿದ್ರೆ ನಮಗೆ 70% ಸಿಗುತ್ತೆ. ಓಕೆ, ನಾವು ಈ 100% ಈ 70%ನ ಲೆಸ್ ಮಾಡಿದ್ರೆ ನಮಗೆ ಸಿಗೋದು 30%. ಇದು ನಮ್ದು ಕ್ಲೋಸಿಂಗ್ ಸ್ಟಾಕ್. ಅಂದ್ರೆ 60% ನಾವು 100%ದಾಗ 60%ನ ನಾವು ಸೇಲ್ ಮಾಡೀವಿ. 10% ಡ್ಯಾಮೇಜ್ ಆಗೈತಿ. ಉಳಿದಿರೋದೆಷ್ಟು 70% ಆಗಿರುತ್ತೆ. ಸೊ ಈ 100ದಾಗ ಮೈನಸ್ ಈ 70 ಮಾಡಿದ್ರ ನಮ್ಗೆ 30% ಸಿಗುತ್ತೆ. ಇದನ್ನ ಇಲ್ಲಿ ಹಚ್ಚಿಕೊಂಡು 1 ಲ್ಯಾಕಿಗೆ 30% ಮಾಡ್ಕೋಬೇಕು. ಡೈರೆಕ್ಟ್ ಪರ್ಸೆಂಟ್ ಹಾಕಿ ಇಲ್ಕಂದ್ರೆ 30 ಡಿವೈಡ್ ಬೈ 100 ಹಾಕಿ 30,000 ಸಿಗುತ್ತೆ. ನೆಕ್ಸ್ಟ್ ಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತ ಹಾಕಿ 5,000 ಇನ್ಶೂರೆನ್ಸ್ ಮತ್ತೆ 5,000 ಐತಿ ಇಂಟು 30 ಡಿವೈಡ್ ಬೈ 100 ಮಾಡಿದ್ರೆ 1,500 ಸಿಗುತ್ತೆ. 1,500 ಎರಡು ಆ್ಯಡ್ ಮಾಡಿದ್ರೆ 31,500 ಏನಾಗುತ್ತೆ ಇದು? ಇದು ಕ್ಲೋಸಿಂಗ್ ಸ್ಟಾಕ್. ಆಗಿರುತ್ತೆ. ಇದೇ ತರ ಕ್ವಶನ್ದಾಗ ಏನಾದ್ರೂ ಇನ್ಶೂರೆನ್ಸ್ ಕ್ಲೇಮ್ ಅನ್ನೋದು ಏನಾದ್ರೂ ಶಬ್ದ ಏನಾದ್ರು ಬಂದಿದ್ರೆ ನಾವು ಅದನ್ನ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಆದ್ಮೇಲೆ ನಾವು ಅದನ್ನ ಲೆಸ್ ಮಾಡ್ತೀವಿ. ಓಕೆ, ಈ ತರ ಇನ್ಶೂರೆನ್ಸ್ ಇದ್ರೆ ಏನ್ ಪರವಾಗಿಲ್ಲ, ಇನ್ಶೂರೆನ್ಸ್ ಅಮೌಂಟ್ ಏನ್ ಎಷ್ಟ. ಬಟ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಏನಾದ್ರೂ ಶಬ್ದ ಬಂದಿತ್ತಂದ್ರೆ ಇಲ್ಲ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಆದ್ಮೇಲೆ ನಾವು ಅದನ್ನ ಬರ್ಕೊಂಡು ಲೆಸ್ ಮಾಡ್ತೀವಿ. ಇಷ್ಟ ಇನ್ಶೂರೆನ್ಸ್ ಕ್ಲೇಮ್ ಏನಾದ್ರೂ ಬಂದಿದ್ರು ಕ್ವಶನ್.